ಸರ್ ಒಬ್ಬರು ಕಾಲರ್ ಇದ್ದಾರೆ ಸರ್, ಮಾತಾಡ್ಸೋಣ. ಪುಟ್ಟಶೆಟ್ಟಿ ಅಂತ ಹೇಳಿ. ಸರ್ ನಮಸ್ತೆ. ಪುಟ್ಟಶೆಟ್ಟಿ ಅವರ ನಮಸ್ಕಾರ. ನಮಸ್ಕಾರ ಸರ್. ಮಾತನಾಡಿ. ಜಗದೀಶ್ ಸರ್ ಇದ್ದಾರೆ ನಮ್ಮ ಜೊತೆ. ಸರ್ ನಮಸ್ಕಾರ ಸರ್, ಜಗದೀಶ್ ಸರ್. ನಮಸ್ಕಾರ. ಹೇಳಿ ಪುಟ್ಟಶೆಟ್ಟಿ ಅವ್ರು, ಹೇಳಿ. ಸರ್, ನೀವು ಕಮಿಷನರ್ ಆಗಿದ್ರಿ, ನಾನು ಪ್ರೊಫೆಸರ್ ಆಗಿದ್ದೆ. ನಮಗೆ ಕಮಿಷನರ್ ಆಗಿದ್ರಿ ತಾವು? ಹೌದು, ನಾನು ಹೈಯರ್ ಎಜುಕೇಶನ್ ಕಮಿಷನರ್ ಆಗಿದ್ದೆ. ಹೇಳಿ. ಸರ್ ನಾನೀಗ ರಾಮಕೃಷ್ಣ ನಗರದಲ್ಲಿ ಇದ್ದೀನಿ. ಹೇಳಿ, ವಿಷಯ ಹೇಳಿ. ಮೈಸೂರಿನಲ್ಲಿ. ನಮ್ದು ಸ್ವಂತ ಊರು ನಂಜಾಪುರ, ಹುಣಸೂರು ತಾಲೂಕ್ ಬರ್ತದೆ. ನಂದು ಕಾರ್ಡ್ ಅಲ್ಲಿದೆ, ಬಟ್ ಆಧಾರ್ ಕಾರ್ಡು ಮತ್ತೆ ರಿಮೈನಿಂಗ್ ಡೀಟೇಲ್ಸ್ ಎಲ್ಲ ಕೂಡ ರಾಮಕೃಷ್ಣ ನಗರದಲ್ಲಿ ಇದೆ. ಈಗ ನಾನು ನನ್ನ ಕಾರ್ಡ್ನ ಅಲ್ಲೇ ಉಳಿಸ್ಕೋಬೇಕು, ಎಲ್ಲಿ ನಂಜಾಪುರ ಗ್ರಾಮದಲ್ಲೇ ಉಳಿಸ್ಕೋಬೇಕು. ಆಧಾರ್ ಕಾರ್ಡು ಅದೇನಾದ್ರೂ ಪ್ರಾಬ್ಲಮ್ ಆಗ್ತದೆ ನನಗೆ ಅಂತ? ಇಲ್ಲ, ಇಷ್ಟೇನೆ. ನಿಮ್ಮ ಓಟ್ ಎಲ್ಲಿರ್ಬೇಕಂತ ನೀವು ಡಿಸೈಡ್ ಮಾಡಬೇಕು. ನಿಮ್ಮ ಓಟು ನಂಜಾಪುರದಲ್ಲಿರಬೇಕಾ, ಮೈಸೂರು ರಾಮಕೃಷ್ಣ ನಗರದಲ್ಲಿರ್ಬೇಕಂತ ನೀವು ಡಿಸೈಡ್ ಮಾಡಿದರೆ ಎಲ್ಲಾದರೂ ಒಂದು ಕಡೆ ಮಾತ್ರ ಫಾರ್ಮ್ ಕೊಡಬೇಕು. ನಿಮ್ದು ಅಲ್ಲಿದ್ದರೆ ನಿಮ್ಮ ಮನೆಗೆ ಫಾರ್ಮ್ ಕೊಟ್ಟಿರ್ತಾರೆ, ಅಲ್ಲಿ ಆ ಫಾರ್ಮನ್ನು ಫಿಲ್ ಮಾಡಿ ಇದೇ ಆಧಾರ್ ನಂಬರನ್ನು ಹಾಕಿ. ಆಧಾರ್ ನಂಬರ್ ಕಡ್ಡಾಯ ಇಲ್ಲ, ಖಂಡಿತ ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆಧಾರ್ ಕಡ್ಡಾಯ ಇಲ್ಲ. ನೀವು ಆಧಾರ್ ಕೊಟ್ಟರು ಕೊಡ್ಬೋದು, ಕೊಡದೇ ಇರಲ್ಲ. ಆದರೆ ಆಧಾರ್ ಕೇಳಿದ್ದೀವಿ ನಾವು, ಕೊಟ್ಟರೆ ಅದನ್ನು ಅಪ್ಡೇಟ್ ಮಾಡ್ಕೋತೀವಿ, ಇಲ್ಲ ಅಂತಂದರೆ ಅಪ್ಡೇಟ್ ಮಾಡೋದಿಲ್ಲ. ಹಾಗಾಗಿ ನಾನು ನಿಮಗೆ ಹೇಳೋದಿಷ್ಟೇ, ನೀವು ನಂಜಾಪುರದಲ್ಲಿ ಉಳಿಬೇಕಾ, ಅಲ್ಲೇ ಫಾರ್ಮನ್ನು ಫಿಲ್ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ಮತ್ತು ರಾಮಕೃಷ್ಣ ನಗರದಲ್ಲಿ ಒಂದನ್ನು ಫಿಲ್ ಮಾಡಿಕೊಡ್ಬೇಡಿ, ಅಷ್ಟೆ. ಎಸ್, ನಿಮಗೆ ಉತ್ತರ ಸಿಕ್ಕಿತ್ತು ಅಂತ ಕಾಣಿಸುತ್ತೆ. ಪುಟ್ಟಶೆಟ್ಟಿ ಅವರ ಧನ್ಯವಾದ. ಈಗ ಗಣೇಶ್ ಬಾಬು ಅಂತಿದ್ದಾರೆ ಬೆಂಗಳೂರಿಂದ. ಗಣೇಶ್ ಬಾಬು ಅವರ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಾನು ಮಾತನಾಡಿ. ಜಗದೀಶ್ ಸರ್ ಇದ್ದಾರೆ. ನಮಸ್ಕಾರ, ಹೇಳಿ. ಬೆಂಗಳೂರು ಶಿವಾಜಿನಗರ ಕ್ಷೇತ್ರ ವೋಟರು ಸರ್ ನಾನು. ಹೇಳಿ ಸರ್, ನಾನು ಆಕ್ಚುಲಿ 2002 ಅಲ್ಲಿ ಬಾಡಿಗೆ ಮನೇಲಿ ಇದ್ದೆ. ಇವಾಗ ಸ್ವಂತ ಮನೆಗೆ ಬಂದಿದ್ದೀನಿ. ಬಟ್ ಅವಾಗ ನಂದು ಎಪಿಕ್ ನಂಬರ್ ಇರ್ಲಿಲ್ಲ. ಅದನ್ನ ಬ್ಲಾಂಕ್ ಬಿಟ್ಟಿದ್ದಾರೆ ಹಳೆ ಲಿಸ್ಟ್ ಅಲ್ಲಿ ಓಪನ್ ಮಾಡಿ ನೋಡಿದಾಗ. ಬಟ್ ಇವಾಗ ಅದು ಕನ್ಸಿಡರ್ ಆಗುತ್ತೆ ಸರ್? ಅದು ಈಗ ಹಳೆ ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತಾ? ಇದೆ. ಸಾಕು, ಅಷ್ಟೇ ಸಾಕು. ಎಪಿಕ್ ನಂಬರ್ ಏನು ಬೇಕಾಗೋದಿಲ್ಲ. ಹಳೆ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಅದು ಮ್ಯಾಪಿಂಗ್ ಆಗಿದೆ ಅಂತ ನೀವು ಯಾವುದೇ ದಾಖಲೆ ಕೊಡುವಂಥ ಅವಶ್ಯಕತೆ ಇಲ್ಲ. ಈಗ ಫಾರ್ಮನ್ನು ಫಿಲ್ ಮಾಡಿ ನೀವು ಕೊಟ್ಟರೆ ಸಾಕು, ನಾವು ಅದನ್ನು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ತೀವಿ. ನಿಮಗೆ ಮತ್ತೆ ಯಾವುದೇ ನೋಟಿಸ್ ಬರೋದಿಲ್ಲ, ನಾವು ವಿಚಾರಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮನ್ನು ಮತದಾರರ ಪಟ್ಟಿಗೆ, ಅಂತಿಮ ಮತದಾರರ ಪಟ್ಟಿಗೂ ಸೇರ್ಪಡೆ ಮಾಡ್ತೀವಿ. ಸರ್, ನಂದು ಮತದಾರರ ಅಂತಿಮ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದು ಅಕ್ಟೋಬರ್ವರೆಗೂ ಕಾಯಬೇಕಾಗುತ್ತೆ. ನೀವು ಅಕ್ಟೋಬರ್ 7ಕ್ಕೆ ನಾವು ಅಂತಿಮ ಮತದಾರರ ಪಟ್ಟಿಯನ್ನು ಪಬ್ಲಿಷ್ ಮಾಡ್ತೀವಿ. ಆವಾಗ BLOಗಳು ಮತದಾರರ ಪಟ್ಟಿ ಅವರಿಗೆ ಅಂತಿಮವಾಗಿ ಒಂದು ಸೆಟ್ ಕೊಡ್ತೀವಿ, ರಾಜಕೀಯ ಪಕ್ಷದವ್ರಿಗೆ ಕೊಡ್ತೀವಿ, ಎಲ್ಲ ಕಡೆ ಪಬ್ಲಿಷ್ ಮಾಡ್ತೀವಿ. ಹಾಗಾಗಿ ಆನ್ಲೈನಲ್ಲೂ ಸಹ ಪಬ್ಲಿಷ್ ಆಗುತ್ತೆ. ಹಾಗಾಗಿ ನಿಮ್ಮ ಆವಾಗ ಹೆಸರು ಇದೆಯಲ್ಲ ಅಂತ ನೋಡ್ಕೋಬೋದಾಗುತ್ತೆ. ಹಾಗಾಗಿ ಈಗಂತೂ ನೀವು ಫಾರ್ಮನ್ನು ಫಿಲ್ ಮಾಡಿ ಕೊಡಬೇಕಾಗತ್ತೆ. ಕೊಟ್ಟರೆ ಈಗ ಫಾರ್ಮ್ ಅಂದ ತಕ್ಷಣ ನನಗೆ ನೆನಪು ಬಂದಿದ್ದು ಸರ್, ನಿಮ್ಮ ಫಾರಮ್ ಫಸ್ಟ್ ಆಫ್ ಆಲ್ ತಪ್ಪಿದೆ ಸರ್. ನೀವು ಟೈಪ್ ಮಾಡಿದ್ದೀರಿ. ಹೇಳಿ. ನೋಡಿ ಸರ್, ಲೆಫ್ಟ್ ಸೈಡ್ ಅಲ್ಲಿ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿನ ಮತದಾರ ವಿವರಗಳು ಅಂತ ಇದೆಯಲ್ಲ. ಹೌದು. ಬಲಗಡೆ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು ಅಂತ ಇದೆ. ಇದನ್ನ ನೀವು ಪಬ್ಲಿಕ್ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಇದ್ರಲ್ಲೇನೆ. ಈಗ ಇಷ್ಟೇನೆ ನಾನು ಹೇಳ್ತೇನೆ, ಅದನ್ನು ಕ್ಲಾರಿಫೈ ಮಾಡ್ತೀನಿ ನೋಡಿ. ಎಡಭಾಗದಲ್ಲಿ ಇರೋದು ನಿಮ್ಮದೇ ಇದ್ದರೆ, 2002ರಲ್ಲಿ ನಿಮ್ದಿದ್ರೆ ನೀವು ಬರಿಬೇಕು. ಅದು ಅಷ್ಟೇ ಸಾಕು, ಬೇರೆ ಏನು ಬರೆಯೋಂಥ ಅವಶ್ಯಕತೆ ಇಲ್ಲ. ಯಾರ್ದು 2002ರಲ್ಲಿ ಇಲ್ವೋ ಅವ್ರ ಫಾದರ್ದು ಇರುತ್ತಲ್ಲ, ಅವರು ರೈಟ್ ಸೈಡಲ್ಲಿ ಬರಿಬೇಕು. ನನ್ನ ತಂದೆಯವ್ರದ್ದು ಇಂಥ ಮತದಾರ ಪಟ್ಟಿಯಲ್ಲಿ ಇಂಥ ಪಾರ್ಟಲ್ಲಿ ಇಂಥ ಕಡೆಗಿದೆ ಅಂತ ನೀವು ಬರೆದ್ರೆ ಸಾಕು. ಕನ್ಫ್ಯೂಷನ್ ಏನು ಪ್ರಶ್ನೆನೇ ಇಲ್ಲ. ಎಡಭಾಗದ್ದು ನಿಮ್ಮದೇ 2002ರಲ್ಲಿದ್ದರೆ, ಬಲಭಾಗದಲ್ಲಿ ನಿಮ್ಮದು ಇಲ್ಲ ಅಂತ ಅಂದರೆ ನಿಮ್ಮ ಫಾದರ್ದು ಯಾರಿದ್ರು, ನಿಮ್ಮ ಫಾದರ್ ಇದ್ದರೆ ಅವ್ರದ್ದು ಬರಿಬೇಕು. ಎಸ್, ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಗಣೇಶ್ ಬಾಬು ಅವರು. ಈಗ ಅಶ್ವಿನಿ ಇದ್ದಾರೆ ಮಂಡ್ಯದಿಂದ. ಅಶ್ವಿನಿ ಮಾತಾಡಿ. ಜಗದೀಶ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಅಶ್ವಿನಿ ಅವ್ರು, ಹೇಳಿ. ಸರ್, ನಮ್ದೊಂದು ಪ್ರಾಬ್ಲಮ್ ಸರ್. ಇವಾಗ ನಾವು ಎತ್ತಂಬಡಿಗೆ ಮದ್ವೆ ಆಗಿರೋದು, ಮಂಡ್ಯ ಡಿಸ್ಟ್ರಿಕ್ಟ್ ಬರುತ್ತೆ. ಹೇಳಿ. ನಾವು ಈಗ ನಮ್ ತಾಯಿ ಮನೆ ಸೇನಾಪತಿಹಳ್ಳಿ ಗಾಣಿಗನ್ ಕೊಪ್ಪಲಲ್ಲಿ ನಾನು ಓಟ್ ಹಾಕ್ತಾ ಇದ್ದಿದ್ದು. ಅದಕ್ಕೆ ಇವಾಗ ಟ್ರಾನ್ಸ್ಫರ್ ಯಾವ ತರ ತಗೊಳ್ಳೋದು ಸರ್? ಇವಾಗ ನಾನು ಇಲ್ಲಿಗೆ ಎತ್ತಂಬಡಿಗೆ ಅಲ್ಲಿಂದ. ಈಗ ನಿಮ್ದು ಹಸ್ಬೆಂಡ್ ಮನೆ ಇದೆಯಲ್ಲ, ಅಲ್ಲಿ ನಿಮ್ದು ಸೇರ್ಪಡೆ ಮಾಡಿಲ್ಲ ಇನ್ನೂ? ಇಲ್ಲ ಸರ್, ಮಾಡಿಲ್ಲ ಸರ್. ಆಯ್ತು. ಈಗ ಸದ್ಯಕ್ಕೆ ನಿಮ್ಮ ಅಮ್ಮನ ಮನೆಯಲ್ಲಿ ಏನಿದೆ ಅಲ್ಲಿ ಫಾರ್ಮ್ ತುಂಬಿಕೊಡ್ಬೇಕು. ಇಲ್ಲ ಅಂತಂದ್ರೆ ಈಗ ತುಂಬಿಕೊಡೋಂಥ ಅವಶ್ಯಕತೆನೂ ಇಲ್ಲ. ಈಗ ನೀವು ಸುಮ್ಮನೆ ಬಿಟ್ಬಿಡಿ, ನಿಮ್ಮ ಅಮ್ಮನ ಮನೇಲಿ ಅಲ್ಲಿ ಬಿಟ್ಬಿಡಿ. ಈಗ ನಾವು ಈ ಮಂತ್ ಮುಗಿದ ಮೇಲೆ ನಾವು ನಿಮಗೆ ಫಾರ್ಮ್ ಮತ್ತೆ ಫಾರ್ಮ್ ನಂಬರ್ 6 ಕೊಡ್ತೀವಿ.
ಅಲ್ಲಿ ಫಾರ್ಮ್ ನಂಬರ್ 6 ತುಂಬಿಕೊಟ್ರೆ ನಾವು ಅದು ಮತದಾರ ಪಟ್ಟಿಯಲ್ಲಿ ನಿಮ್ದು ಸೇರ್ಪಡೆ ಮಾಡ್ಕೋತೀವಿ, ಹೊಸದಾಗೆ ಸೇರ್ಪಡೆ ಮಾಡ್ಕೋತೀವಿ. ಅಲ್ಲಿ ನಿಮ್ಮ ಫಾದರ್ ಮನೆಯಲ್ಲಿ ಅಮ್ಮನ ಮನೆ ಏನಿತ್ತು ಅದು ಡಿಲೀಟ್ ಆಗುತ್ತೆ. ಅಲ್ಲಿ ಅದು ಡಿಲೀಟ್ ಮಾಡ್ಬಿಟ್ಟು ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಡಿಲೀಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಫಾರ್ಮ್ ತುಂಬಿಕೊಡದೇ ಇದ್ರೆ ಆಯ್ತು. ನೀವು ತುಂಬಿಕೊಡೋದು ಬೇಡವಾ ಸರ್? ಅಲ್ಲಿ ತುಂಬಿಕೊಡೋದು ಬೇಡ. ಇಲ್ಲಿ ಫಾರ್ಮ್ ನಂಬರ್ 6 ಅನ್ನ ತುಂಬಿಕೊಡ್ಬೇಕು ನೀವು ಇಲ್ಲಿ ನಿಮ್ಮ ಗಂಡನ ಮನೆಯಲ್ಲಿ. ಎಸ್, ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಅಶ್ವಿನಿ ಅವರೇ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಅನೇಕ ಕಾಲರ್ಗಳು ಫೋನ್ ಮಾಡ್ತಾ ಇದ್ದಾರೆ, ತಮ್ಮ ಗೊಂದಲಗಳ ನಿವಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.